सर्वेभ्यः भूयांसि नमांसि। मम नाम संतोष राव। अहम् अमेरिकादेशस्य ह्यूस्टन् नगरे निवसन् अस्मि। अद्य अहम् अत्र हरिदासदिनचरी इति चलच्चित्रम् अपश्यम्। तेषां प्रयत्नः न केवलं श्लाघनीयः किन्तु स्तुत्यर्हः। श्री पुरन्दरदासवर्यः कर्णाटकसङ्गीतपितामहः इति ख्यातः। तत्रापि तेषां विषये लोके ज्ञानम् अल्पमेव। तत्तु तस्य दिनचरी कथमासीत् तस्य विषये ज्ञानं दुर्लभः। यथा कृष्णं प्रति अर्जुनः पृच्छत्, स्थितप्रज्ञस्य का भाषा, समाधिस्तस्य केशव, स्थितधीः किं प्रभाषेत, किमासीत व्रजेत किम्। एवमेव पुरन्दरदासवर्यः अपि स्थितप्रज्ञः। सः कथमासीत्, तस्य का भाषा, किमासीत, किं व्रजेत, एताः प्रश्नाः अस्मिन् चित्रे किञ्चित् प्रत्युक्तः। श्री विद्याभूषणः तु अस्मिन् चित्रे नटनभूषणः अपि च आसन्। Indeed, it's a great effort to bring about the daily routine of Shri Purandaradasa in a movie. ಹರಿದಾಸ ದಿನಚರಿ ಹ್ಯೂಸ್ಟನ್, ಆಸ್ಟಿನ್, DC and ಸಿಯಾಟಲ್ 4 ಕಡೆ ನಡೀತು. ನಮ್ಮ ವುಮೆನ್ಸ್ ಡೇ ಇರಬೇಕಾದ್ರೆ ಮೋಸ್ಟ್ ಆಫ್ ದೆಮ್ ತುಳಸಿ ಪೂಜೆ ಮಾಡ್ತಾರೆ, ಬಟ್ ಎದಕ್ಕೆ ಮಾಡ್ತಾರೆ ಎಂಬುದು ತಿಳ್ಕೊಂಡು ಮಾಡ್ತಾರೆ. ಈ ಸತಿ ಆ ಮೂವಿ ನೋಡಿದ್ರಿಂದ ಆಲ್ಮೋಸ್ಟ್ ಸುಮಾರು 1 ವರ್ಷ ಕಾಲ ಎಲ್ಲ ಆರ್ಕಿಯಾಲಜಿಕಲ್ ಸೈಟ್ಸ್ ಅಲ್ಲಿ ಹೋಗಿ ತೆಗೆದಿದ್ದಾರೆ. ಎದಕ್ಕಂದ್ರೆ ಅವರು ಯಾವ ಮಾಡರ್ನ್ ಡೇ ಆರ್ಕಿಟೆಕ್ಚರ್ ಇಲ್ಲದೆ ನಮ್ಮ ಹಳೆ ಕಾಲದ್ದು ಹೇಗಿತ್ತೋ, ಪುರಂದರದಾಸರು ಹೇಗಿದ್ರೋ, ಯಾವ ಭಾಗಕ್ಕೆ ಹೋಗಿದ್ರೋ ಅಲ್ಲಿ ಹೋಗಿ ತೆಗೆದಿದ್ದಾರೆ. ಸೊ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ವಿ ವಿಲ್ ಬಿ ಟೇಕನ್ ಬ್ಯಾಕ್ ಟು ದೋಸ್ ಇಯರ್ಸ್. ವಾಟ್ ವಿ ಆರ್ ಪಾಸಿಂಗ್ ಆನ್ ಟು ಅವರ್ ಕಿಡ್ಸ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಮೂವಿ ತರ ತೋರಿಸಿದ್ದಾರೆ, ಅವರಿಗೆ ನಮ್ಮ ಕಲ್ಚರ್ ಏನು ಅಂತ ಅರ್ಥ ಆಗುತ್ತೆ. ನಾವು ಹಿಂಗೆ ಪ್ರೋತ್ಸಾಹನೆ ಕೊಡೋಣ. ನಮ್ಮ ORP ಚಾರಿಟಬಲ್ ಫೌಂಡೇಶನ್ ಇದಕ್ಕೆ 100% ಸಪೋರ್ಟ್ ಇದೆ. ನೀವು ಸಪೋರ್ಟ್ ಮಾಡಿ. ಆದಷ್ಟು ಹೆಚ್ಚಿನ ಜನರು ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ. ನಮ್ಮ ಗಿರೀಶು ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ತಗೊಂಡ್ಬಂದು ಒಳ್ಳೊಳ್ಳೆ ಧಾರ್ಮಿಕ ಮೂವೀಸ್ ತೆಗಿಲಿ. ಇದು ಕಮರ್ಷಿಯಲ್ ಮೂವೀಸ್ ಅಲ್ವಲ್ಲ. ಸೊ ದಟ್ ಅವರಿಗೆ ನಾವು ಸಪೋರ್ಟ್ ಕೊಡೋಣ. ನಮ್ಮ ಗಿರೀಶ್ ನಾಗರಾಜ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಬೇರೆ ಬೇರೆ ಮೂವೀಸ್ನಲ್ಲಿ ಎಲ್ಲ ಅವರ ಕತೆಗಳನ್ನು ಹೇಳ್ತಾರೆ. ಇದರಲ್ಲಿ ಅವರು ಒಂದು ದಿವಸದಲ್ಲಿ ಏನು ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಅ ಡಿಫ್ರೆಂಟ್ ಐಡಿಯಾ. ತುಂಬ ಸಂತೋಷ ಆಗಿದೆ. ವಿದ್ಯಾಭೂಷಣ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಈಸ್ ಕೈಂಡ್ ಆಫ್ ಫಿಟ್ ಫಾರ್ ದ ರೋಲ್. ಇದರಿಂದ ತುಂಬ ಮಾಹಿತಿಗಳು ಗೊತ್ತಾಯಿತು. ತುಳಸಿ ದೇವಿ ಪೂಜೆ ಯಾಕೆ ಮಾಡಬೇಕು, ಮತ್ತು ಸಂಧ್ಯಾ ವಂದನದ ಇಂಪಾರ್ಟೆನ್ಸ್ ಏನೆಲ್ಲ ಇದೆ ಅದೆಲ್ಲ ಗೊತ್ತಾಯಿತು. ಮತ್ತು ದಾಸರ ಜೀವನದ್ದು ಮಾಹಿತಿಗಳು ತುಂಬ ಚೆನ್ನಾಗಿ ಗೊತ್ತಾಯಿತು. ಇಟ್ ವಾಸ್ ಟೂ ಶಾರ್ಟ್ ಬಟ್ ಇಟ್ ವಾಸ್ ವೆರಿ ಮೆಮೊರೇಬಲ್. ಇದೇ ಥರ ಒಳ್ಳೊಳ್ಳೆ ಸಿನಿಮಾ ನೀವು ತೆಗೀರಿ. ನಮ್ಮ ದಾಸ ಸಂಸ್ಕೃತಿ, ನಮ್ಮ ಭಕ್ತಿ ಪ್ರಧಾನವಾದ ನಮ್ಮ ಸಂಸ್ಕೃತಿನ ಇದೇ ಥರ ಬಿಂಬಿಸಿ ಚೆನ್ನಾಗಿ. All the best. Thank you. A very original idea. We've heard this story so many different ways, but this way it is so enlightening. Very beautifully made. Visuals were great, and I really enjoyed it. Narayana ninna namada smaranaya. Vidyabhushan ji really we felt like he is the Purandara in this movie. It's not a movie, it's an immersion. Yes. So just a time just it flew by like this. ತುಂಬ ಖುಷಿಯಾಗಿತ್ತು. ಅಮ್ಮ ಹೆಂಗಿತ್ತು? ತುಂಬ ಚೆಂದಾಗಿತ್ತು. ನಮಗೆ ತಿಳಿದ ಹಾಗೆ ಕಲಿತು ತುಂಬ ಸಂತೋಷ ಆಗಿತ್ತು. ಅವರು ಪುರಂದರದಾಸರ ಪಾರ್ಟಿಗೆ ತುಂಬ ಫಿಟ್ ಇತ್ತು. Amazing. It had such beautiful songs. Wonderful. I can't believe he wrote 475,000 songs. Very nice. So good. So good. You enjoyed the songs? Yeah. Overall movie? Yeah, he's a beautiful singer. ಬೇರೆ ಬೇರೆ ದೇಶಗಳಲ್ಲಿರೋರಿಗೆ ಇಂಥದ್ದೊಂದು ಪಿಕ್ಚರ್ ನೋಡೋಕ್ಕೆ ಒಂದು ಅದೃಷ್ಟ ಅನ್ಬೋದು. ಮಕ್ಕಳಿಗೂ ಅಷ್ಟೇ. ದಿನ ವಿದ್ಯಾಭೂಷಣರವ್ರದ್ದು ಹಾಡುಗಳನ್ನ ಕೇಳಿ ಬೆಳೆದಿದ್ದೀವಿ. ಮಕ್ಕಳಿಗೂ ಅದನ್ನೇ ಹಾಡಿಸ್ತೀವಿ. ವಿದ್ಯಾಭೂಷಣರು ಜಗದೋದ್ಧಾರನ ಹಾಡು ಕೇಳಿಕೊಂಡು ಎಷ್ಟೋ ವರ್ಷಗಳು ನಾನು ನಿದ್ದೆ ಮಾಡಿದ್ದೀನಿ. ಎಷ್ಟೋ ವರ್ಷಗಳು ನಾನು
ನಿದ್ದೆ ಮಾಡ್ಬೇಕಾದ್ರೆ ಅದನ್ನು ಹಾಕೊಂಡು ಅವರ ಆಲ್ಬಮ್ನ ಹಾಡನ್ನ ತಿರ್ಗಾ ಕೇಳೋದು ಆನಂದನೇ ಇದ್ದಾರೆ. ಸಂಧ್ಯಾ ವಂದನೆಯಲ್ಲಿ ಯಾಕೆ ಇದು ಏನಪ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಆ ಮೆಸೇಜ್ ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ ಆಯಿತು. ಅದೊಂದು ಕೀ ಟೇಕ್ ಅವೇ. ಸುಮಾರಾಗಿ ಎಲ್ಲ ಹಾಡುಗಳು ಅವ್ರದ್ದು ಕೇಳಿದ್ದೀನಿ, ಬಟ್ ಇವಾಗ ಅದನ್ನು ಕಲ್ಪಿಸ್ಕೊಂಡು ಆ ಹಾಡನ್ನು ಕೇಳೋದು ತುಂಬ ಚೆನ್ನಾಗಿತ್ತು. ವೆರಿ ಒರಿಜಿನಲ್ ಆ್ಯಂಡ್ ಅಥೆಂಟಿಕ್. ನೀವು ಯು ಆರ್ ಏಬಲ್ ಟು ಪ್ರೊಡ್ಯೂಸ್ ದಿ ಲೈಫ್ ವಾಟ್ ಇಟ್ ವಾಸ್ ಅಟ್ ದಟ್ ಟೈಮ್. ದೇರ್ ವಾಸ್ ನೋ ಮಾಡರ್ನ್ items like electric poles or anything. ಹರಿದಾಸ್ ರಾಜ್ ಡೇ ಸ್ಪೆಂಡ್ ಮಾಡ್ತಾರೆ, ಕ್ಲಿಯರ್ ಆಗಿ ತೋರಿಸಿದ್ದಾರೆ, ಭಾಳ ಚೆನ್ನಾಗಿತ್ತು. ಬಹಳ ನ್ಯಾಚುರಲ್ ಆಗಿದೆ. ಅದನ್ನು ಶುರು ಮಾಡಿದಾಗ ಡ್ರಾಯಿಂಗ್ಸ್ ಮಾಡಿ ಎಲ್ಲ ಮಾಡಿ ಅದು ಸ್ಟೋರಿಗಳೆಲ್ಲ ಹೇಳಿದ್ರಲ್ಲ, ಅದು ಹಿಂದಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. The movie was really good. Yes, very nice. Direction ತುಂಬಾ ಚೆನ್ನಾಗಿತ್ತು. ಇವರು ವಿದ್ಯಾಭೂಷಣ ಪುರಂದರದಾಸ ಹಾಡು ತುಂಬಾ ಚೆನ್ನಾಗಿತ್ತು. ತುಂಬಾ ಅದ್ಭುತವಾಗಿತ್ತು. ಅವ್ರದ್ದು ದಿನಚರಿ ಎಲ್ಲ ತಿಳ್ಕೊಂಡು ಅವರು ಬೆಳಿಗ್ಗೆ ಹೇಗೆ ಇರ್ತಾರೆ, ಹೇಗೆ ಪೂಜೆ ಮಾಡ್ತಾರೆ, ಹೇಗೆ ಅವರ ಹಾಡುಗಳನ್ನ ಕಂಪೋಸ್ ಮಾಡ್ತಾರೆ, ಅದೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು. Made me forget my time. The explanations were so good. ತುಂಬಾ ಚೆನ್ನಾಗಿತ್ತು. ಡೈರೆಕ್ಷನ್, ಪಾತ್ರಗಳು, ವಿದ್ಯಾಭೂಷಣ ಮಾಡಿದ್ದು, ಹಾಡುಗಳು ಸಾಕ್ಷಾತ್ತಾಗಿ ಪುರಂದರದಾಸ ನೋಡಿದಂಗಾಯಿತು. ತುಂಬ ಸಂತೋಷ ಆಗ್ತದೆ. ನಾರಾಯಣ ಆ ಹಾಡು ಕಾಂಟೆಕ್ಸ್ಟ್ ತುಂಬ ಚೆನ್ನಾಗಿತ್ತು. ಆ ಮೀನಿಂಗ್ ನಮಗೆ ಅಷ್ಟು ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಅದು ಹೊಸ ಡೈಮೆನ್ಷನ್ ಒಂದು ಸಿಕ್ತು. ಅವ್ರದ್ದು ಹಾಡುಗಳೆಲ್ಲ ಕಂಪೋಸ್ ಮಾಡಿದ ಕಾಂಟೆಕ್ಸ್ಟು, ದಿವಸದ ಹೆಂಗೆ ಏನು ಮಾಡ್ತಾಯಿದ್ರು, ಏನು ನೋಡಿ ಕಂಪೋಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆಚರಣೆಗಳು, ದಿನಚರಿಗಳು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳು ಕೇಳಿದೆ ಏನು ವಾಟ್ಸ್ ದ ಟೇಕ್ ಅವೇ ಪಾಯಿಂಟ್ ಅಂತ. ಅವ್ರಿಗೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಇತ್ತು, ಸೊ ಅವ್ರಿಗೆ ಗೊತ್ತಾಯಿತು ಏನು ನಡೀತಿದೆ ಅಂತ. ಅಂದರೆ ವಿದ್ಯಾಭೂಷಣ್ ಬಿಟ್ಟರೆ ಬೇರೆ ಯಾರು ಆ ಪಾತ್ರ ವಹಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಂತ ನನ್ನ ಮನಸ್ಸಲ್ಲಿ ಅನಿಸುತ್ತೆ. ಈ ಒಂದು ಪ್ರಯತ್ನ ಮಾಡಿರೋರಿಗೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ಅದು ಜನ್ರೇಷನ್ನು ತುಂಬಾ ಡಿಫ್ರೆಂಟು. ಸೊ ಇದು ಐ ಥಿಂಕ್ ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಒಳ್ಳೆ ಮಾದರಿ ಇದೆ. ಹೌದು, ಥರ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಥರ ಇದು. ಈ ಟೈಮಲ್ಲಿ ಎಲ್ಲ ಕಮರ್ಷಿಯಲ್ ಮೂವಿ ಎಲ್ಲ ಆದಾಗ ಈ ಥರದ ಮೂವಿ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟಪಡ್ತೀನಿ.